ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಹೈಪ್ ಅಂತ ಆಪ್ಷನ್ ಇದೆ, ಪಾಯಿಂಟ್ಸ್ಗಳು ಕೊಡಿ, ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನು ಬಿಸಿಬೇಳೆಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಜನಗಳಿಗೆ ಬಿಸಿಬೇಳೆಬಾತ್ ಬಂದರೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಮಕ್ಳಿಗಂತೂ ಇಷ್ಟ ಆಗಲ್ಲ. ಎಲ್ಲರಿಗೂ ತುಂಬ ಇಷ್ಟ ಆದಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ನಾವು ಟೇಸ್ಟ್ ಒಂದ್ಸಲಿ ತಿಂದರೆ ನೀವು ಎಂದೂ ಮರೆಯಲ್ಲ. ಬನ್ನಿ ಏನೇನು ಹಾಕೋದಂತ ನೋಡ್ಕೊಬರೋಣ. ನಾನು ಸಾಂಬಾರು ಈರುಳ್ಳಿ ಮತ್ತು ಬೀನ್ಸು ಕ್ಯಾರೆಟು ಹಾಕ್ತಾ ಇದ್ದೇನೆ. ನೋಡಿ, ಸಾಂಬಾರು ಈರುಳ್ಳಿ ನಾನು ಎಷ್ಟು ಬಿಡಿಸ್ಕೊಂಡಿದ್ದೇನೆ. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಟೊಮೆಟೊ 2 ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ, ಹಸಿ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಹೆಸರುಬೇಳೆ ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ ಮತ್ತು ತೊಗರಿಬೇಳೆ ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ. ಟೋಟಲ್ 1 ಗ್ಲಾಸ್ ಆಗುತ್ತೆ. ನಾವು ಅಕ್ಕಿ ಎಷ್ಟು ತೊಗೋತೀವಿ ಬೇಳೆನೂ ಅಷ್ಟೇ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಟೇಸ್ಟಾಗಿರುತ್ತೆ ಬಿಸಿಬೇಳೆಬಾತು. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಅಕ್ಕಿನೂ ತೊಳ್ಕೊಂಡು ನಾನು ಹಾಕ್ಕೊಂಡಿದ್ದೇನೆ ಮತ್ತು ಕಡಲೆ ಬೀಜನೂ ಇದರಲ್ಲಿ ಹಾಕೋತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸೋಕ್ಕೆ ಇಟ್ಕೊಳ್ಳೋಣ. ಮತ್ತು ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ನಾನು ಬೀನ್ಸ್ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ನ್ಯೂಕಲು ಆಲೂಗಡ್ಡೆ ಅದೇನಾದ್ರು ವೆಜಿಟೇಬಲ್ಸ್ ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು. ಒಂದ್ಸಲಿ ಮಾಡಿ ನೀವು ನೋಡಿ, ಟೇಸ್ಟ್ ಎಂದೂ ಮರೆಯಲ್ಲ. ನೀವು ಮದುವೆ ಮನೆ ಫಂಕ್ಷನಲ್ಲಿ ಮತ್ತು ಹೋಟ್ಲುಗಳಲ್ಲೆಲ್ಲ ತಿಂದಿರ್ತೀರ ನೀವು. ತುಂಬ ಟೇಸ್ಟಾಗಿರುತ್ತೆ. ಅದೇ ಟೇಸ್ಟಾಗಿ ಇದು ಬರುತ್ತೆ. ರುಚಿಗೆ ಉಪ್ಪು ಹಾಕ್ತಾಯಿದ್ದೇನೆ ಬೇಯೋಕ್ಕೋಸ್ಕರ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ನೀವು ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅಷ್ಟು ಕ್ವಾಂಟಿಟಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ಬೇರೆ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿ, 3 ವಿಸಿಲ್ ಕೂಗಿಸ್ಕೊಂಡಿದ್ದೇನೆ. ಪೂರ್ತಿ ಪೇಸ್ಟ್ ಆಗೋದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಬಾಯಿಗೆ ಕ್ಯಾರೆಟು ಬೀನ್ಸು ಅದೆಲ್ಲ ಸಿಗಬೇಕು, ಆವಾಗಲೇ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ. ಇವಾಗ ಮತ್ತೊಂದು ಪಾತ್ರದಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೇನೆ. 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೇನೆ. ನೀವು ತುಪ್ಪದಲ್ಲಾದರೂ ಮಾಡ್ಕೋಬೋದು. ನಾನು ತುಪ್ಪನ ಎಂಡಿಂಗಲ್ಲಿ ಹಾಕ್ತೇನೆ, ಎಣ್ಣೆದಲ್ಲೇ ಮಾಡ್ತಾಯಿದ್ದೇನೆ. ಇವಾಗ ಸಾಸಿವೆ ಹಾಕೋತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ತುಂಬ ಬೇಗ ಆಗೋದೆ, ತುಂಬ ಟೇಸ್ಟಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತು ಸಾಂಬಾರು ಈರುಳ್ಳಿನ ಹಾಕೋತಾ ಇದ್ದೀನಿ. ಎಣ್ಣೆದಲ್ಲಿ ಇದು ಫ್ರೈ ಮಾಡ್ಕೋಬೇಕು. ಇದು ಕುಕ್ಕರಲ್ಲಿ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿಲ್ಲ, ಎಣ್ಣೆದಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಸಾಂಬಾರು ಈರುಳ್ಳಿ ಈ ಥರ ಮಾಡಿದ್ರೆ ಟೇಸ್ಟಾಗಿರುತ್ತೆ. ನೀವು ಸಾಂಬಾರು ಈರುಳ್ಳಿ ಇಲ್ಲ ಅನ್ನೋರು ನಾರ್ಮಲ್ ಈರುಳ್ಳಿನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೋದು. ಸಾಂಬಾರು ಈರುಳ್ಳಿ ಬಿಸಿಬೇಳೆಬಾತ್ಗೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅಕ್ಕಿ ಬೇಯಿಸೋವಾಗ ವೆಜಿಟೇಬಲ್ಸ್ ಬೇಯಿಸೋವಾಗೂ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. MTR ಬಿಸಿಬೇಳೆಬಾತ್ ತೊಗೊಂಡಿದ್ದೀನಿ 1 ಪಾಕೆಟ್ ನಾನು. ನಿಮ್ಮ ಮನೆಗೆ ಬಿಸಿಬೇಳೆಬಾತ್ ಪೌಡ್ರು ಬೇರೆ ಯಾವುದೋ ಬ್ರ್ಯಾಂಡಲ್ಲಿ ಇರ್ಬೋದು, ನೀವು ಮನೆಗೆ ಮಾಡಿರೋದಂಥದ್ದು ಆಗುತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ. MTR ಬಿಸಿಬೇಳೆಬಾತ್ ನಾನು ಹಾಕ್ತಾ ಇದ್ದೀನಿ. ಎರಡು ಪಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡ್ತಿರೋದು ಅದಕ್ಕೋಸ್ಕರ. ಮತ್ತು ಕ್ಯಾಪ್ಸಿಕಮ್ಮು ಒಂದು ಹಾಕ್ಕೊಂಡಿದ್ದೀನಿ, ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು. ಇದನ್ನು ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು. ಕುಕ್ಕರಲ್ಲಿ ಬೇಯಿಸ್ಕೋಬೇಡಿ. ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡಿದ್ರೆ ತಿನ್ನೋವಾಗ ಕ್ರಿಸ್ಪಿ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ.
ಸ್ವಲ್ಪ ಹುಣ್ಸೆಹಣ್ಣು ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಹಾಕ್ತೀನಿ. ನೀವು ಹುಣ್ಸೆಹಣ್ಣು ರಸ ಟೊಮೆಟೊ ಕಮ್ಮಿ ಹಾಕಂಗಿದ್ರೆ ಹುಣ್ಸೆಹಣ್ಣು ರಸ ಹಾಕ್ಕೊಳ್ಳಿ. ನೀವು ಟೊಮೆಟೊ ಜಾಸ್ತಿ ಹಾಕೋಂಗಿದ್ರೆ ಹುಣ್ಸೆಹಣ್ಣು ರಸ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ನಾನು ಟೊಮೆಟೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹುಣ್ಸೆಹಣ್ಣು ರಸ ಸ್ವಲ್ಪ ಹಾಕ್ತೀನಿ. ಬಿಸಿಬೇಳೆಭಾತ್ಗೆ ಖಾರ, ಹುಳಿ, ಸ್ವೀಟು ಈಕ್ವಲ್ ಆಗಿರುತ್ತೆ. ಅಂದರೆ ಸ್ವೀಟ್ ಅಷ್ಟೊಂದು ಜಾಸ್ತಿ ಇರಲ್ಲ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಇಡ್ತಾ ಇದನ್ನು ಫ್ರೈ ಮಾಡಲಿ ಅಂತ. ನೋಡಿ ಬೆಲ್ಲ ಎಲ್ಲ ಕರಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ, ಘಮ ಘಮ ಅಂತ ಹೇಳ್ಬಿಟ್ಟು. ಬಿಸಿಬೇಳೆಭಾತು ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೇನೆ. ಬಿಸಿಬೇಳೆಭಾತು ಎಷ್ಟೇ ನೀರಾಗಿ ಮಾಡಿದ್ರೂ ಸ್ವಲ್ಪ ತಣ್ಣಗಾಯ್ತಾ ಗಟ್ಟಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ತಿನ್ನೋವಾಗ ನೀವು ತಿನ್ನೋಷ್ಟರಲ್ಲೇ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಒಂದು 5 ನಿಮಿಷ ಇದರಲ್ಲಿ ಹಾಕ್ಕೊಂಡು ನಾವು ಚೆನ್ನಾಗಿ ಕುದಿಸೋಣ. ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ನಾನು. ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪದಲ್ಲೇ ಮಾಡೋಂಗಿದ್ರೆ ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ. ನಾನು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೇನೆ. ತುಂಬ ತೆಳುಗೂ ಬಂದಿಲ್ಲ, ತುಂಬ ಗಟ್ಟಿನೂ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಬಿಸಿಬೇಳೆಭಾತು. ಬಿಸಿ ಬಿಸಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಶೇರ್ ಮಾಡಿ.